ನಮಸ್ಕಾರ ರಾಜೀವ್ ಅವರೇ. ನಮಸ್ಕಾರ. ತುಂಬಾ ನಿಮ್ಮ ಹಿಂದೆ ನೀವು ಬೇಕಾದಷ್ಟು ಆರ್ಟಿಕಲ್ ಭೀಮಾ ತೀರದ ಬಗ್ಗೆನೂ ಮೊನ್ನೆನೂ ನೀವು ಹೌದು. ಹೇಳಿದ್ರ. ಅದೇ ರೀತಿನೇ ಏನು ಮೊನ್ನೆ ಒಂದು ನಿರಾಳೆ ಕುಟುಂಬದವರ ಭೀಕರ ಹತ್ಯೆ ಆಗತ್ತೆ, ಹೌದು. ಅದಾದ ಮೇಲೆ ಏನ್ ಸರ್ ಇದು ಈ ರೀತಿ ಬಂಧನವಾಗ್ತಾ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ಸರಿಸುಮಾರು ಇಲ್ಲಿವರೆಗೆ 18 ಜನರ ಬಂಧನವಾಗಿದೆ. ಏನ್ ಸರ್ ಹೌದು. ಇಷ್ಟು ಜನ ಪಾಲ್ಗೊಂಡಿದ್ರ ಈ ಹತ್ಯಾ ಕೇಸ್ನಲ್ಲಿ? ಇಷ್ಟು ಜನ ಅನ್ನೋಕೆ ಹೇಳ್ಬೇಕಾಗಿತ್ತಂದ್ರೆ ಸುಮಾರು ಅದರಲ್ಲಿ 30 ಜನರ ಕೈವಾಡ ಅಂತೂ ಇರೋದಂತೂ ತುಂಬಾ ಸತ್ಯ. ಹೌದು, 30 ಜನರ ಕೈವಾಡ ಇರೋದಂತೂ ತುಂಬಾ ಸತ್ಯ. ಅಪ್ಪುಗೌಡ ಪ್ಲಾನಿಂಗ್ ಮಾಡಕ್ಕೇನು ಅಂದ್ರೆ ಅವ್ರ ಇಬ್ಬರು ಜನರನ್ನ ಮಾತ್ರ ಹಲ್ಲೆ ಮಾಡ್ಬೇಕಂತ ಪ್ರೀ ಪ್ಲಾನ್ ಮಾಡಿ ಸುಮಾರು ಒಂದು 8-10 ಜನರನ್ನ ಒಂದು ತಿಂಗಳಿಂದಾನೇ ರೆಡಿ ಮಾಡಿ ಕುಂದಿಸಿರ್ತಾರೆ. ಅದು ಅಂದ್ರೆ ಅವ್ರದ್ದು ಉದ್ದೇಶ ಕೊಲೆ ಮಾಡೋದಿರೋದಿಲ್ಲ ಇಲ್ಲಿ. ಕೊಲೆ ಮಾಡ್ಬೇಕಂತ ಉದ್ದೇಶ ಇರೋದಿಲ್ಲ ಅಲ್ಲಿ. ಅವ್ರಿಗೆ ಒಂದು ಕಾಲು ಅಥವಾ ಹಾಫ್ ಮರ್ಡರ್ ಅಂತ ಪ್ಲಾನ್ ಹೆದರ್ಸ್ಬೇಕು. ಅವರಲ್ಲಿ ಹೆದರ್ಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಅವ್ರ ಬಳಿ ಅದೇನೋ ಇಟ್ಕೊಂಡಿರ್ತಾರ. ಅವ್ರ ಬಳಿ ಇರುವಂತ ಪ್ಲಾನಿಂಗ್ ಇರ್ತದ. ಅದ್ರ ಮುಂದೆ ಏನಾಗ್ತೈತಪ್ಪ ಅಂತಂದ್ರೆ ಇವ್ರು 6 ಜನ ಬಂದಿರ್ತಾರೆ, ಅವ್ರ ಜನ 30 ಜನ ಹುಡುಗರು, ತುಂಬಾ ಚಿಕ್ಕವರು ಸಹಿತ ಇದ್ದಾರೆ ಅದ್ರಲ್ಲಿ ಹೇಳ್ಬೇಕಂದ್ರೆ. ನಾನು ಅದೇ ಸರ್, ಅದೇ ಅದು ಇದು ನಡೆಯುವಂತದ್ದು ಎಲ್ಲಿ ಸರ್ ಇದು ಘಟನೆ? ಇದು ಗೋವಿಂದಪುರದಲ್ಲಿ. ಗೋವಿಂದಪುರ ಗ್ರಾಮ ಅಂದ್ರೆ ಭೀಮಾ ತೀರದ ಪಕ್ಕನೇ ಬರುತ್ತೆ ಗ್ರಾಮ. JCB ಡ್ರೈವರ್ ಒಬ್ಬನು ಅಮಾಯಕನಾಗಿ ಬಲಿ ಆಗ್ತಾನ. ಅವನು ಹೇಳ್ಬೇಕಂದ್ರೆ ನಿಮ್ಗೆ ನಾನು, ಯಾಕಂದ್ರೆ ಅವನು ಕೆಲ್ಸಕ್ಕೆ ಬಂದಿದ್ದ ಅವನು ಅಲ್ಲಿ, ಅಂದ್ರೆ ಹೊಲ ಸ್ವಚ್ಛ ಮಾಡಕ್ಕೆ, ಆ ಜಮೀನನ್ನ ಕ್ಲೀನ್ ಮಾಡಕ್ಕೆ ತಾಸಿಗೆ 1,000 ಅಂತ ಏನೋ ಅವನಿಗೆ ಆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಕ್ಕೆ. ಆ ಸಂದರ್ಭದಲ್ಲಿ ಇವ್ರು ಬಂದು ಅವನನ್ನ ಜಗಳ ತೆಗೆದು ನಿಲ್ಲಿಸ್ತಾರ. ಅವನು, ನೀ ಸ್ವಚ್ಛ ಮಾಡಬೇಡ, ಇದು ನಿನ್ನ ಬಾಡಿಗೆ ಬಂದಿ, ನೀನು ಅವ್ರಿಗೆ ಕರೆಸು, ಅವ್ರಿಗೆ ನಮ್ಮ ಹೊಲ ಕ್ಲಿಯರ್ ಮಾಡಕತ್ತೆ ಅಂತ ಹೇಳ್ತಾರ ಅವ್ರು. ಆದ್ರೆ ಅವ ಏನ್ ಮಾಡ್ತಾನ, ಇಲ್ಲ ನಾವು ಹಿಂಗೆ ತಾಸಿ ಮುಗಿಸ್ಕೊಟ್ರೆ ನಾವು ಸ್ವಚ್ಛ ಮಾಡ್ತೀವಿ, ನಾವು ಮಾಡಿಸ್ಕೊಡಲ್ಲ ಅಂತಾರ ಅವ್ರು. ಸರ್, ಈ ಹತ್ಯೆಯಲ್ಲಿ ಬರುದಂತ ಹೇಳಿದ್ರೆ ಈಗ ನಿರಾಳೆ ಕುಟುಂಬ ಏನಿದೆ ಈಗ, ಈ ಹೌದು. ಕುಟುಂಬದ ಮಧ್ಯೆ ಒಬ್ಬ ಅನ್ಯ ವ್ಯಕ್ತಿ ಒಬ್ರು ಹತ್ಯೆ ಆಗ್ತಾರೆ, ಶಬ್ಬೀರ್ ನದಾಫ್ ಅಂತ ಹೇಳಿ. ಅದೇ JCB ಅವನು. ಇವರು ಶಬ್ಬೀರ್ ನದಾಫ್ ಅಂದ್ರೆ ಯಾರು ಸರ್ ಇವರು? JCB ಅವನಲ್ಲ, ಡ್ರೈವರ್. ತಾಸಿಗೆ 1,000 ಅಂತ ಅವನು ಕೆಲಸ, JCB ಕೆಲಸ ಮುಗಿಸ್ಕೊಂಡ್ ಬಂದಿರ್ತಾನೆ ಅವನು. ತನ್ನ ಕೆಲಸ ಅವ್ನು ಏನ್ ಮಾಡೋಕೆ ಅದನ್ನ ಮಾಡ್ತಿರ್ತಾನೆ ಅವನು. ಭೂಮಿ ಸ್ವಚ್ಛ ಮಾಡೋ ಕೆಲಸ ಅದು. ಅಂದ್ರೆ ತುಂಬಾ ಕಂಟಿ ಪಂಟಿ ಮಾಡಿರ್ತಾವಲ್ಲಿ, ಸುಮಾರು ಹೊಲ ಗಲೀಜ್ ಇರುತ್ತೆ, ಅದಕ್ಕೆ ಅವನಿಗೆ ಸ್ವಚ್ಛ ಮಾಡಕ್ ಕೊಟ್ಟಿದ್ರು ಅವರು. ಸೊ ಈ 5 ಜನ ಬಿಟ್ಟು ಹೊರಗಿನವ್ರು ಅಂದ್ರೆ ಇವರೇ ಬಲಿಯಾಗಿದ್ದೀಗ. ಹೌದು, ಶಬ್ಬೀರ್ ನದಾಫ್ನೇ ಬಲಿಯಾಗಿರೋದಲ್ಲಿ. ಇನ್ನು ಉಳಿದಂತವ್ರು ಒಂದೇ ಕುಟುಂಬದವರು. ಹೌದು. ಇವ್ರು ಏನ್ ಸರ್, ಇವರು ಕಿಲಾರಿ ಎತ್ತು ಸಾಕ್ತಾ ಇದ್ರಂತೆ, ಭಾರಿ ಹೆಸರುವಾಸಿ ಅಂತೆ ಈ ಕುಟುಂಬದವರು. ಒಳ್ಳೆ ಕುಟುಂಬ, ಅಲ್ಲಿ ಊರಲ್ಲಿ ಹೆಸರುವಾಸಿಯಾದಂತ ಕುಟುಂಬ ಅದು. ಅಂದ್ರೆ ರೈತರು ಅವರು, ಬೇರೆದವರಿಗೆ ಅನ್ಯಾಯ ಮಾಡಿದಂಥವ್ರಲ್ಲ ಏನಲ್ಲ. ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರು ರಾಜಕೀಯ ಮಾಡ್ಕೊಂತ ಬೆಳೆದಂತ ವ್ಯಕ್ತಿಗಳಲ್ಲಿ ಅವರು, ನೀರಾಳೆ ಕುಟುಂಬದವರು. ಆದ್ರೆ ಇನ್ನೊಂದು ಹೇಳ್ಬೇಕಂತಂದ್ರೆ ಊರಲ್ಲಿ ಗೌರವ ಇತ್ತು ಅವರಿಗೆ. ಗೋವಿಂದಪುರದಲ್ಲಿ ಇವರಿಗೆ ಒಂದು ಒಳ್ಳೆ ಹೆಸರಿತ್ತು, ಅಲ್ಲಿ ಹೆಸರುವಾಸಿ ಮಾಡ್ಕೊಂಡ್ ಬಂದಂತವ್ರು ಇವರು. ಈ ಗೋವಿಂದಪುರ ಬರೋದು ಚರ್ಚಾಂಗದಲ್ಲೇನೆ. ಅದೇ ಜಡಜಾನ್ ತಾಲೂಕಿಗೆ ಸಂಬಂಧಪಡ್ತೈತ್ರಿ ಗೋವಿಂದಪುರ. ಭೀಮಾ ನದಿ ಹರಿಯುವುದು ಇಲ್ಲೇನೆ. ಅದೇ ಲಿಮಿಟ್ಸ್ ಬರುತ್ತಲ್ಲ ಎಲ್ಲ, ಅದು ಗ್ರಾಮಗಳ ಹಾಯ್ಕೊಂಡು ಚರ್ಚರಣ ಹಿಂಗೆ ಬಂದೇ ಬರುತ್ತೆ. ಆದ್ರೆ ಒಂದು ನೋಡಿ ಸರ್, ಈಗ ಎಲ್ಲಾರ್ನು ಈಗ ಅರೆಸ್ಟ್ ಮಾಡಿದಾರೆ ಆರೋಪಿಗಳು. ಎಲ್ಲಿ ಹೋಗಿದ್ರಂತೆ ಸರ್ ಇವ್ರು ತಪ್ಪಿಸ್ಕೊಂಡು ಮರ್ಡರ್ ಆದ ನಂತರ? ಅಕ್ಕಲ್ಕೋಟು, ಒಂದಿಷ್ಟು ಜನ ಅಕ್ಕಲ್ಕೋಟ್ ಕಡೆ ಹೋಗಿದ್ರು, ಇನ್ನೊಂದಿಷ್ಟು ಜನ ಮಹಾರಾಷ್ಟ್ರ ಕಡೆ ಎಲ್ಲೋ ಭೂಗತಾಗಿದ್ರು. ಸೊ ಇದ್ರಲ್ಲಿ ಈಗಾಗ್ಲೇನೆ ಅಂದ್ರೆ ಎಲ್ಲಾರ್ನು ಅರೆಸ್ಟ್ ಮಾಡಿದಾರೆ ಪೊಲೀಸರು, ಅಥವಾ ಇನ್ನೂ 18 ಜನರನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಇವಾಗ. ಆದ್ರೆ ಇನ್ನೂ 12 ಜನ ಅರೆಸ್ಟ್ ಆಗ್ಬೇಕು, 30 ಜನ ಇದ್ದಾರೆ ಅಂತ ಒಟ್ಟಾರೆ. ಸರ್, ಈಗ ಒಂದು ವಿಷಯ ಅಂತ ಹೇಳಿದ್ರೆ, ಈಗ ನಮ್ಮ ಮುಂದೆ ವಿಡಿಯೋದಲ್ಲಿ ಸುಮಾರು ಜನ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದಾರೆ. ಏನ್ ಸರ್, ಎಲ್ಲ ಹುಡುಗರು ಇದಾರಲ್ಲ ಸರ್, ಈ ರೀತಿ ಹುಡುಗರು ಫ್ಯೂಚರ್ ಯೋಚನೆ ಮಾಡೋದಿಲ್ಲ ಅವ್ರದ್ದು, ಮುಂದೆ ಏನಾಗುತ್ತೆ, ನಾವು ಎಜುಕೇಶನ್ ತಗೊಳ್ಬೇಕು, ಮುಂದೆ ನಾವೇನಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಇರೋದಿಲ್ವಾ? ಹೇಳ್ಬೇಕಾಗಿರೋದಂದ್ರೆ ಇದೊಂದು ತುಂಬಾ ಕೆಟ್ಟ ಮನೋಭಾವನೆ ಅನ್ನುವಂಥದ್ದು ಬಿಂಬಿತ ಆಗ್ತಾ ಇದೆ ಹೇಳ್ಬೇಕಾಗಿದ್ದಂದ್ರೆ. ಯಾಕಂದ್ರೆ ಈ ಮಟ್ಟದಲ್ಲಿ, ಈ ಶಿಕ್ಷಣ ಸಿಗುವಂತ ಮಟ್ಟದಲ್ಲಿ ತುಂಬಾ ಚಿಕ್ಕ ವಯಸ್ಸು ಅವ್ರು ನೋಡಿದ್ರೆ, ಅವರು ಆ ತರ ವಿಕರಾಳವಾಗಿ ಮಾಡಿದೆ ಅಂತಂದ್ರೆ ಅದು ಆ ಪೊಸಿಷನ್ ಅಲ್ಲಿ ನೋಡಿದ್ರೆ ಅದು ಹೆಂಗಾಗಿದೆ ಏನೋ ನಿಮ್ಗೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗೋದಿಲ್ಲ ಅಲ್ಲ. ಅಲ್ಲಿ ಆ ಸಂದರ್ಭದಲ್ಲಿ ಏನ್ ಗಲಾಟೆ ಆಗಿದೆ, ಅವ್ರಿಗೆ ಏನ್ ಅಂದಿದ್ದಾರೋ, ಇವ್ರಿಗೆ ಏನ್ ಅಂದಿದ್ದಾರೋ. ಆದ್ರೆ ಈ ಸದ್ಯಕ್ಕೆ ಹೇಳ್ಬೇಕಂತಂದ್ರೆ ನಾವು ಈ ಪರಿಸ್ಥಿತಿಗೆ ಹೋಗ್ಬಾರ್ದಾಗಿತ್ತು ಅವರು. ಯಾಕಂದ್ರೆ ಇಲ್ಲಿ ಡೆಡ್ ಬಾಡಿಗಳದು ವಿಡಿಯೋಗಳು ಹೊರಗೆ ಬಂದಿದೆ. ಹೊಲದಲ್ಲಿ ಒಂದೊಂದು ಮೂಲೆಯಲ್ಲಿ ಒಂದೊಂದು ಡೆಡ್ ಬಾಡಿ ಬಿದ್ದಿದೆ ಸರ್. ಬಹಳ ವಿಕೃತ ಮನಸ್ಸಿನಿಂದ ಹೊಡಿದ್ದಾರೆ ಅನಿಸ್ತಾ ಇದೆ ಆ ಸಿಚುವೇಶನ್ ನೋಡಿದ್ರೆ. ಅಲ್ಲಿ ಕೊಲೆ ಮಾಡೋ ಯೋಜನೆ ಇರ್ಲಿಲ್ಲ, ಕೇವಲ ಅವ್ರನ್ನ ಹೆದರಿಸಬೇಕಂತಿತ್ತು ಅಂತೀರಾ? ಆದ್ರೆ ಇಲ್ಲಿ ನೋಡಿದ್ರೆ ಈ ರೀತಿ ಭೀಕರವಾಗಿ ಹತ್ಯೆ ಆಗ್ಬೇಕಂದ್ರೆ ಅವನು ಅವ್ರಿಗೇನ್ ಹೇಳಿ ಕಳಿಸಿದ್ದಾರೋ, ಇವ್ರು ಮಾಡಿದ್ದೇ ಬೇರೆ ಆಗಿದೆ ಅಲ್ಲಿ ಗಲಾಟೆ. ಅವನೇನ್ ಹೇಳಿದ್ದಾನಪ್ಪ ಅಂತಂದ್ರೆ ಮಾಡ್ಬೇಕಾದ್ರೆ ಸ್ವಲ್ಪ ಹೊಡೀರಿ, ಹಲ್ಲೆ ಮಾಡ್ರಿ ಅಂತ ಹೇಳ್ತಾರೆ.
ಅಲ್ಲಿ ಸುದ್ದಿ ಬಂದಿರೋದು ನಮ್ಗೆ ಗಮನಕ್ಕೆ ಬಂದಿರೋದು, ಜನ ಹೇಳ್ತಾ ಇರೋದು ನಾವು ಇವಾಗ ಅಷ್ಟು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬಂದಂತವ್ರು ತುಂಬಾ ಚಿಕ್ಕ ವಯಸ್ಸಿನ ಹುಡುಗರು ಅವ್ರನ್ನ ಇವ್ರನ್ನೆಲ್ಲ ಗೊಳೆ ಮಾಡಿದ್ದಾರೆ. ಇವರು ಮಾಡ್ಕೊಂಡು ಅವ್ರ ಮೇಲೆ ಹಲ್ಲೆ ಮುಗಿಬಿದ್ದು ಬಿಟ್ಟಿದ್ದಾರೆ. ಹಲ್ಲೆ ಮುಗಿಬಿದ್ದ ಮೇಲೆ ಅದು ಆ ಸಂದರ್ಭದಲ್ಲಿ ಯಾವಾಗ ಏನಾಗುತ್ತಂತ ಗೊತ್ತಾಗೋದಿಲ್ವ. ಸಿಟ್ಟಿನ ಕೈಲಿ ಬುದ್ಧಿ ಕೊಟ್ಟರೆ ಏನಾಗುತ್ತೋ ಅಂತ ವಾತಾವರಣ ಗೊತ್ತಾಗೋದಿಲ್ವಲ್ಲ ಅವಾಗ. ಒಂದು ಈ ಫ್ಯಾಮಿಲಿ ಏನಿದೆ ನಿರಾಳೆ ಕುಟುಂಬ, ಅವ್ರಿಗೆ ಯಾವುದೇ ವಿರೋಧ ಇಲ್ಲ. ಇಲ್ಲ ನೀರಾಳೆ ಕುಟುಂಬಕ್ಕೆ ಮತ್ತು ಈ ಪುಗೋಡ ಆ ಕುಟುಂಬಕ್ಕೆ ಇಲ್ಲ ಯಾವುದೇ ಈ ಏನು ಸಮಸ್ಯೆ ಇರೋದಿಲ್ಲ. ಈ ಇಲ್ಲಿ ಕುಟುಂಬ ಅಪ್ಪುಗೌಡ ಕುಟುಂಬಕ್ಕೆ ಮಾತ್ರ ವಿರೋಧ. ಇಲ್ಲಿ ಬರೋ ಸಮಸ್ಯೆ ಏನಾಗ್ತೈತಪ್ಪ ಅಂತಂದ್ರೆ ತೇಲಿ ಕುಟುಂಬದವರು ನಿರಾಳೆ ಕುಟುಂಬದವ್ರು ಜಮೀನು ತಗೊಂಡ್ರು ಅನ್ನುವಂತ ಉದ್ದೇಶಕ್ಕಾಗಿನೇ ನಿರಾಳೆ ಕುಟುಂಬದವ್ರ ಮೇಲೆ ಇವರು ಅಪ್ಪುಗೌಡನ ಕುಟುಂಬ ಸಿಟ್ಟು ಮಾಡಿಕೊಂಡು ಗಲಾಟೆ ಶುರು ಮಾಡ್ತಾರೆ ಇವರು. ಸೊ ಈ ಗಲಾಟೆ ಎಷ್ಟು ತಿಂಗಳದಿಂದ ನಡೀತಾ ಇರುತ್ತದೆ ಸರ್? ಇದು ಬೇಲ್ ಮೇಲೆ ಹೊರಗೆ ಬರ್ತಾರೆ ತೇಲಿ ಕುಟುಂಬದವರು. ಅದು ಬಂದ ನಂತರ ಮುಂದೆ ಈ ಜಮೀನು ಮಾರ್ಬೇಕಂತ ಅವ್ರು ಮುಂದೆ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಗಲಾಟೆ ಇರೋ ಉದ್ದೇಶಕ್ಕಾಗಿ ಆ ಜಮೀನು ಯಾರು ತಗೊಳಕ್ ಮುಂದಾಗೋದಿಲ್ಲ. ಆಮೇಲೆ ಅದು 10 ಲಕ್ಷಕ್ಕೆ ಎಕರೆ ಜಮೀನು ಮಾರ್ಬೇಕಂತಂದ್ರೂ ದುಡ್ಡು ಇರೋರು ತಗೋಬೇಕಾಗಿರ್ತದೆ. ಸುಮಾರು ಜಮೀನು ಅಲ್ಲ, 30 ಎಕರೆ ಗಟ್ಟಲೆ ಜಮೀನು ಇದೆ, ಅದ್ರಲ್ಲಿ 25 ಎಕರೆ ಜಮೀನು ಕೊಡ್ಬೇಕಂತಂದ್ರೆ ಒಂದು 2-2.5 ಕೋಟಿ ರೂಪಾಯಿ ಆಗುತ್ತಲ್ವ ಸರಿ ಸುಮಾರು ದುಡ್ಡು. ಅದು 2-2.5 ಕೋಟಿ ಅಷ್ಟು ದುಡ್ಡು ಬೇಕಪ್ಪ ಅಂತಂದ್ರೆ ಇವಾಗ ನಿರಾಳೆ ಕುಟುಂಬದಲ್ಲೇ ಇರೋದು ಅಷ್ಟು ದುಡ್ಡು. ಅವರು ನಿರಾಳೆ ಕುಟುಂಬದವರು ಅಷ್ಟು ಅನ್ನೋ ಉದ್ದೇಶಕ್ಕಾಗಿ ಅವರು 2.5 ಕೋಟಿ ಕೊಟ್ಟು ಅದನ್ನ ಜಮೀನು ಪರ್ಚೇಸ್ ಮಾಡಿ ಖರೀದಿ ಮಾಡ್ಕೊತಾರೆ. ಆದ್ರೆ ಅವ್ರಿಗೆ ಊಹೆ ಇರಲ್ಲ ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗುತ್ತೆ, ಮರ್ಡರ್ ಆಗುತ್ತೆ ಅನ್ನುವಂಥದ್ದು ಊಹೆನೇ ಅವ್ರು ಮಾಡಿರೋದಿಲ್ಲ. ಇದು ಯಾವ ದ್ವೇಷನೂ ಇರೋದಿಲ್ಲ ಅವ್ರಿಗೆ, ಇರೋದಿಲ್ಲ. ಯಾಕೆ ಇರೋದಿಲ್ಲ ಅನ್ನೋದಕ್ಕೆ ಹೇಳ್ತೀನಿ ನಿಮ್ಗೆ ನಾನು. ಇದು ಏನೇ ಇದ್ರು ಅಲ್ಲೇ ಬಗೆಹರಿಸೋಣ. ಸುಮಾರು 10 ವರ್ಷ ಆಯ್ತಲ್ಲ, 2015 ಆಗಿದ್ದು ಒಂದು ಮರ್ಡರ್, ಅದು ಗಲಾಟೆ, ಅದಕ್ಕೆ ಜಮೀನು ನಾವು ತಗೊಂಡಿವಿ, ನಮ್ಗೆ ಅವ್ರಿಗೆ ಏನೋ ವೈಷಮ್ಯ ಇಲ್ವಲ್ಲ. ಇದು ಎಲ್ಲರಲ್ಲಿ ಸಹಜವಾಗಿ ಬರುವಂಥ ಮಾತುಗಳಿವು ಹೇಳ್ಬೇಕಾಗಿತ್ತು ಅಂದ್ರೆ ನಾವು. ಯಾಕಂದ್ರೆ ಜಮೀನು ಯಾರೋ ತೊಗೊಂಡಿರ್ತಾರೆ, ಅವ್ರ ದ್ವೇಷ ಇರ್ತದೆ, ನಮ್ಗೇನು ಸಂಬಂಧ? ನಾವು ಲೆಕ್ಕಕ್ಕೆ ನಾವು ಬಂದು ಪರಿಚಯ ಮಾಡಿರ್ತೀವಲ್ಲ ಜಮೀನು. ಆದ್ರೆ ಇದನ್ನ ಈ ರೀತಿ ವಿಕೋಪ ಮಟ್ಟಕ್ಕೆ ಹೋಗ್ತೈತೆ ಅನ್ನೋದು ನೋಡೋದು ದೊಡ್ಡ ದುರಂತ. ಇದು ಅಷ್ಟು ಸಣ್ಣ ದುರಂತ ಅಲ್ಲ, ಜಿಲ್ಲೆಯಲ್ಲಿ ಬೆಚ್ಚಿ ಬೀಳುವಂತ ಘಟನೆ ಆಗಿಬಿಟ್ಟಿದೆ. ಎಲ್ಲಕ್ಕಿಂತ ಒಂದೇ ಕುಟುಂಬದ 6 ಜನ ಮಾಡ್ರಿ ಅಂದ್ರೆ ಸಾಮಾನ್ಯ ಕೆಲಸ ಅಲ್ವಲ್ಲ ಇದು. ಜನ ಮತ್ತು ಅವನೊಬ್ಬನ 6 ಜನ ಸತ್ತಂಗೆಲ್ಲ ಸರ್. ಇದರಲ್ಲಿ ಒಂದು ಹುಡುಗ ಮತ್ತೆಲ್ಲ ಹೆಸರಾಂತ ವ್ಯಕ್ತಿಗಳೇ ಸತ್ತೋಗಿದಾರಲ್ಲ ಸರ್. ಹೌದು. ಇಡೀ ಕುಟುಂಬಕ್ಕೆ ಬೇಕಾದಂತ ಯಜಮಾನ್ರೆ ಡೆತ್ ಆಗಿದ್ದಾರೆ ಅದರಲ್ಲಿ. ಜೀಪಲ್ಲಿ ಬರ್ತಾರೆ, ಜೀಪಲ್ಲಿ ಮಾತಾಡೋಣ ಬನ್ರಿ ಅಂತ ಹೇಳಿದ್ರೆ ಜೀಪಲ್ಲಿ ಬರ್ತಾರೆ. 5 ಜನ ಸೇರಿ ಬರ್ತಾರೆ. ಅದು ಅವ್ನು ಫೋನ್ ಮಾಡ್ತಾನಂತೆ ಬರ್ತಾರೆ ಅವ್ರು. ಯಾರು? ಶಬ್ಬೀರ್. JCB ಅವ್ನು ಶಬ್ಬೀರ್ ಫೋನ್ ಮಾಡ್ದಾಗೆ ಬರ್ತಾರ. ಅಲ್ಲಿವರೆಗೂ ಅವ್ರು ಬರೋದಿಲ್ಲ ಜಮೀನ್ ತನ ಅವರು. ಅಂತ ಜನರ ವಾತಾವರಣ ಆ ರೀತಿ ಇದೆ. ಆಮೇಲೆ ಪೊಲೀಸ್ ಎನ್ಕ್ವೈರಿಯಲ್ಲಿ ಇದೆ ಆ ಥರ. ಏನಂತೇಳಿ ಇವ್ರು ಮೊದಲೇ ಪ್ಲ್ಯಾನ್ ಮಾಡಿದ್ರು. ಮನೆ ಎಸ್ಪಿ ಹೇಳಿದ್ರಲ್ಲ, ಪ್ರೆಸ್ ಮೀಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು. ಇಲ್ಲ ಪ್ಲ್ಯಾನ್ ಮಾಡಿದ್ರು ಇವ್ರು ಮೊದಲೇ, ಪೂರ್ವ ನಿಯೋಜಿತನೇ ಮಾಡಿದ್ರು. ಅದನ್ನ ಮಾಡ್ಕೊಂಡು ಈ ತರ ಹಲ್ಲೆ ಮಾಡಿದಾರೆ ಇವರು. ನದಿ ಪಕ್ಕ ಇರೋದಲ್ಲ ಆ ಭೂಮಿ. ಏನ್ ಬೆಳೀತಾರೆ ಸರ್ ಅಲ್ಲಿ? ಹೆಚ್ಚಿ ಕಬ್ಬು. ನೀವು ಹೇಳ್ತಾ ಇದ್ರೆ 2009ರಲ್ಲಿ ನಡೆದಂತ 5 ಸಂಘ ಘಟನೆ. 5 ಸಂಘ ಘಟನೆನೂ ಭೀಕರವಾಗಿ ನಡೀತೆ. ಆದ್ರೆ ಅದರಲ್ಲಿ ಇದ್ದಂತವ್ರು ಎಲ್ಲ ಕೊನೆಗೆ ಬಿಡುಗಡೆ ಆಗ್ಬಿಡ್ತಾರೆ. ಯಾಕಂದ್ರೆ ಸಾಕ್ಷ್ಯ ಕೊರತೆ ಅಂತ ಹೇಳ್ತೀರಾ ಸರ್. ಈ ಕೇಸಲ್ಲೂ ಸಾಕ್ಷ್ಯ ಕೊರತೆ ಆಗುದಿಲ್ವಾ ಈ ರೀತಿ? ಈಗಂತೂ ಎಲ್ಲಾರನ್ನು ಅರೆಸ್ಟ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಜನನ ಈಗಾಗಲೇ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅವ್ರನ್ನ. ಆದ್ರೆ ಈ ಕೇಸಲ್ಲೂ ಸಾಕ್ಷ್ಯ ಕೊರತೆ ಮುಂದೆ ಬರುದಿಲ್ಲ ಅಂತೀರಾ? ಟ್ವಿಸ್ಟ್ ಹೆಂಗ್ ಬರುತ್ತೆ ಅಂದ್ರೆ 5 ಸಂಘಟನೆಯಲ್ಲಿ ಸಾಕ್ಷಿ ಹೇಳಕ್ ಮುಂದೆ ಬರ್ತಾರೆ ಅವರು ಬಹಳ ಜನ. ಆದ್ರೆ 5 ಸಂಘಟನೆಯಲ್ಲಿ ಸಾಕ್ಷಿ ಹೇಳ್ಬೇಕನ್ನುವಂತವ್ರನ್ನ ಒಳಗಡೆ ಯಾರಿರ್ತಾರೆ ಅವರು ಸಾಕ್ಷಿ ಹೇಳೋರನ್ನ ಬೆದರಿಸಿ ಅವಾಯ್ಡ್ ಮಾಡಿಸ್ತಾರೆ. ಅವಾಗ ಹೀಗಿರುವಾಗ ಯಾವುದೇ ಕಾರಣಕ್ಕೂ ಯಾರು ಸಾಕ್ಷಿ ಹೇಳಕ್ ಮುಂದೆ ಬರೋದಿಲ್ಲ ಅಲ್ಲಿ 5 ಸಂಘಟನೆಯಲ್ಲಿ. ಇದು ಹೋಗಿ ಬಿಡುಗಡೆ ಆಗಿ ತಮ್ಮ ಜೀವನ ತಾವು ನೋಡ್ಕೊಂಡಿದಾರೆ. ಈಗ ಗಲಾಟೆ ಬೇಡ, ಏನು ಬೇಡ. ಈ ಘಟನೆಯಲ್ಲಿ ಹೆಂಗಾಗತ್ತಪ್ಪ ಅಂತಂದ್ರೆ ನಿಮಗೆ ಪೊಲೀಸ್ ಕೇಸ್ ಸ್ಟ್ರಾಂಗ್ ಹಾಕಿದ್ದಾರೆ ಇವಾಗ ಸದ್ಯಕ್ಕೆ ಅವರು. ಇದರಿಂದ ಹೊರಗೆ ಬರೋದೇ ತುಂಬಾ ಕಷ್ಟ ಒಂದು. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ಬೇಕಂತಂದ್ರೆ ಈಗ ಇವರು ಅವ್ರ ದ್ವೇಷ ಇರುದೇ ಅಲ್ವಾ, ಅವಾಗ ಏನಾಗುತ್ತೆ ಏನ್ ಬಿಡುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ, ಊಹೆ ಮಾಡಕ್ ಆಗಲ್ಲ ಇದು. ಯಾಕೆ ಒಂದು ಕುಟುಂಬ ಪೂರ್ಣ ಕಲಸ ಆಗಿದೆ ಅಂತಂದ್ಮೇಲೆ ಈ ಕುಟುಂಬದವ್ರಾದ್ರೂ ಸಾಕ್ಷಿ ಹೇಳಕ್ ದಿಟ್ಟವಾಗಿ ನಿಂದಿರ್ಬೋವಂತ ಸಾಧ್ಯತೆ ಇದೆ. ಪೊಲೀಸ್ ಎನ್ಕ್ವೈರಿ ನೋಡಿದ್ರೆ ಕೇಸ್ ತುಂಬಾ ಸ್ಟ್ರಾಂಗ್ ಆಗಿ ಹಾಕಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಬೇಲ್ ಆಗುವುದೇ ರೇರ್ ಅನ್ನೋ ರೀತಿ ಕೇಸ್ ಸ್ಟ್ರಾಂಗ್ ಮಾಡಿದ್ದಾರೆ ಇಲ್ಲಿ. ಅಂದ್ರೆ ಕೋಕಾ ಏನಾದ್ರು ಅಪ್ಲೈ ಮಾಡಿದಾರೆ ಸರ್ ಇದರಲ್ಲಿ? ಯಾಕಂದ್ರೆ ಸಂಘಟಿತ ಅಪರಾಧ ಅಂತ ಬಂದ ಕೂಡ್ಲೇನೆ ಸುಮಾರು ಜನ ಪಾಲ್ಗೊಂಡಾಗ ಇತ್ತೀಚೆಗೆ ಒಂದು ಕೋಕಾ ಅಪ್ಲೈ ಮಾಡಿಬಿಡ್ತಾರೆ. ಕೋಕಾ ಅಪ್ಲೈ ಆಗ್ಬಿಟ್ರೆ 2 ವರ್ಷದವರೆಗೆ ಜಾಮೀನೇ ಸಿಗುದಿಲ್ಲ. ಕೋಕಾ ಕೋರ್ಟೇ ಇರುತ್ತೆ ಸರ್. ಇದರಲ್ಲಿ ಕೋಕಾ ಏನಾದ್ರು ಅಪ್ಲೈ ಆಗಿದೆನಾ?
ಕೋಕಾ ಅಪ್ಲೈ ಆಗ್ಬೇಕಂತಂದ್ರೆ ಇನ್ನೂ ಟೈಮ್ ಇದೆ. ಇವಾಗ ಸದ್ಯಕ್ಕೆ 18 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೂ 12 ಜನ 30 ಜನ ಅರೆಸ್ಟ್ ಆಗುವಂತ ಸಾಧ್ಯತೆಗಳಿದೆ. 30 ಜನ ಅರೆಸ್ಟ್ ಆದ ನಂತರ ಕೋಕಾ ಅಪ್ಲೈ ಆಗಬಹುದು, ಇಲ್ಲ ಅಂತೀನಿ ನಾನು ಅನ್ನಕ್ಕಾಗಲ್ಲ. ಯಾಕಂತಂದ್ರೆ ಚಾರ್ಜ್ ಶೀಟ್ ಸಲ್ಲಿಸಬೇಕಾದ್ರೆ ಕೋರ್ಟ್ಗೆ 90 ಡೇಸ್ ಟೈಮ್ ಇರುತ್ತೆ, 90 ದಿನ ಟೈಮ್ ಇದೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಕೋರ್ಟ್ಗೆ. ಅದರಲ್ಲಿ ಕೋಕಾ ಅಪ್ಲೈ ಆಗುವಂತ ಸಾಧ್ಯತೆಗಳು ತುಂಬಾ ಇದೆ. ಏನ್ ಕಾರಣ ಅಂತೀರಾ ಈ ಕೇಸ್ ನಲ್ಲಿ ಕೋಕಾ ಅಪ್ಲೈ ಆಗೋದಕ್ಕೆ? ಕೋಕಾ ಅಪ್ಲೈ ಆಗೋಕ್ಕೆ ಕಾರಣ ಹೇಳ್ಬೇಕಂತಂದ್ರೆ ಇದು ಪೂರ್ವ ನಿಯೋಜಿತ ಸಂಚು ಅನ್ಸುತ್ತೆ ಇದು. ಯಾಕಂದ್ರೆ ಪೂರ್ವ ನಿಯೋಜಿತ ಸಂಚು ಇದ್ರೆ ಕೋಕಾ ಅಪ್ಲೈ ಆಗುವಂತ ಸಾಧ್ಯತೆಗಳು ಹೆಚ್ಚಿರಬಹುದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕೆ ಒಬ್ರು ಇಬ್ರು ಗಲಾಟೆ ಮಾಡುವಂತ ಸಂದರ್ಭದೊಳಗ ತಾವೇ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಅಲ್ಲಿ ಅಪ್ಲೈ ಆಗೋದಿಲ್ಲ. ಇದು ಪೂರ್ವ ನಿಯೋಜಿತ ಅಂತಂದ್ರೆ ಮೊದಲೇ ಪ್ರೀ ಪ್ಲಾನ್ ಮಾಡಿರ್ತಾರೆ, ಇದು ಹೊಡಿಬೇಕು. ಅದು ಆಕಸ್ಮಿಕ ಆಗಿರುತ್ತೆ, ಇಬ್ಬರು ಗಲಾಟೆ. ಆಕಸ್ಮಿಕ ಅದು ಕಾರ್ ಪುಡಿ, ಮಚ್ಚು, ಗನ್ನು ಇವೆಲ್ಲ ತಗೊಂಡು ಬಂದಾಗ ಇದು ಪೂರ್ವ ನಿಯೋಜಿತ ಅನ್ಸುತ್ತೆ. 30 ಜನ ಸೇರಿ 6 ಜನರ ಕೊಲೆ ಮಾಡ್ಬೇಕಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಇದು ಗುಂಪು ಸೇರಿ, ಅದು ಅಲ್ಲದೆ ಕೆಟ್ಟ ಮನೋಭಾವನೆ ಅನ್ನುವಂತ ಸಮಾಜದಲ್ಲಿ ದೊಡ್ಡ ಅಹಿತಕರ ಘಟನೆ ಅನಿಸ್ತಾ ಇದೆ. ಪೊಲೀಸ್ ಮನಸ್ಸು ಮಾಡಿದ್ರೆ ಆಗ್ಬಹುದು, 100% ಆಗ್ಬಹುದು. ಸೊ ಒಟ್ಟಾರೆಯಾಗಿ ಈಗ ಏನೀಗ ಬಂಧಿಸಿದ್ದಾರೆ, ಇವ್ರನ್ನೆಲ್ಲ ಅಕ್ಕಲ್ ಕೊಟ್ಟು ಮತ್ತೆ ಮಹಾರಾಷ್ಟ್ರದಿಂದ ಕರ್ಕೊಂಡ್ ಬಂದಿದ್ದಾರೆ ಸರ್? ಹೌದು, ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಹೋಗಿದ್ದಾರೆ, ಎಲ್ಲರನ್ನ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಇವಾಗ. ಅಲ್ಲ ಸರ್, ಈಗ ಅಂದ್ರೆ ಈಗ ಕೋರ್ಟಿಗೆ ಕರ್ಕೊಂಡ್ ಬಂದ್ರಲ್ಲ, ಇವ್ರನ್ನ ಎಲ್ಲಿ ಸರ್ ಮುಂದೆ ಜೈಲಿಗೆ ಕರ್ಕೊಂಡು ಹೋದ್ರ ಅಥವಾ ಇದಕ್ ತಗೊಂಡ್ರ, ವಿಚಾರಣೆಗೆ ತಗೊಂಡ್ರ? ಕಸ್ಟಡಿಗೆ ತಗೊಂಡಿದ್ದಾರೆ. ಕಸ್ಟಡಿಗೆ ತಗೊಂಡು ಎನ್ಕ್ವೈರಿ, ಹೌದು, ಇನ್ನೂ ಎನ್ಕ್ವೈರಿನ ಕಸ್ಟಡಿಗೆ ತಗೊಂಡಿದ್ದಾರೆ ಅವರು. ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಗೊಂಡಿದ್ದಾರೆ. ಇನ್ನು ಹಾಗಾದ್ರೆ ಇನ್ನೂ ಸುಮಾರು ಜನರ ಬಂಧನವಾಗಬೇಕಾಗಿದೆ. ಬಂಧನ ಆಗ್ಬೇಕು, ಆ ಉದ್ದೇಶಕ್ಕಾಗಿನೇ ಅವ್ರನ್ನ ಕಸ್ಟಡಿ ತಗೊಂಡಿದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಪ್ರಕಾರ ಸ್ವಲ್ಪ ಪೊಲೀಸರು ಟೈಟ್ ಆಗಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ಆ ಭಾಗದಲ್ಲಿ ಸಮಸ್ಯೆಗಳು ನಿಲ್ತಾವೆ ಅಂತೀರಾ? 100% ನಿಲ್ಲುತ್ತೆ. ಅಹಿತಕರ ಘಟನೆ ಆಗುದು ಅಹಿತಕರ 100% ನಿಲ್ಲುತ್ತೆ. ಸ್ವಲ್ಪ ಪೊಲೀಸ್ ಇಲಾಖೆ ಜಾಗೃತಾಗಿ ಪೂರಾ ಬಿಗಿ ಆಗ್ಬೇಕು, ಬರೀ ಜಾಗೃತ ಆದ್ರೆ ನಡೆಯೋದಿಲ್ಲ. ಪೊಲೀಸರ ತನಿಖೆಯಿಂದ ಯಾಕಾಯ್ತು, ಹೇಗಾಯ್ತು, ಏನು ಅನ್ನುವಂಥದ್ದು ನಿಖರವಾಗಿ ಮಾಹಿತಿ ಬರಬೇಕಾಗಿದೆ ಅಷ್ಟೇ. ಸೊ ಈಗ ನಿಮಗ್ ಬಂದಿರುವಂತದ್ದು ಸ್ಥಳೀಯರು ಕೊಟ್ಟಿರುವಂತ ಮಾಹಿತಿ? ಸ್ಥಳೀಯರ ಮಾಹಿತಿ ಇದು, ಮತ್ತು ಸ್ಥಳೀಯರ ಮಾಹಿತಿ ಅಲ್ಲಿ ಹೋದಾಗೆ ಸುದ್ದಿ ಮಾಡಲು ಹೋದಂತ ಸಂದರ್ಭದ ಸ್ಥಳೀಯರು ಈ ಮಾಹಿತಿಯನ್ನು ನಮ್ಗೆ ಕೊಟ್ಟಿರೋದು. ಪೊಲೀಸರ ತನಿಖೆಯಲ್ಲಿ ಏನು ನಿಜವಾದ ಸ್ವಲ್ಪ ಹೊರಗೆ ಬರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ನಿಖರವಾಗಿ ಗೊತ್ತಾಗುತ್ತೆ. ಹೌದು, ನಿಖರವಾಗಿ ಪೊಲೀಸ್ ತನಿಖೆಯಲ್ಲೇ ಗೊತ್ತಾಗೋದು ಇವಾಗ. ತುಂಬಾ ಧನ್ಯವಾದ ಸರ್.